ಹಾಯ್ ಫ್ರೆಂಡ್ಸ್, ಕಾಂಗ್ರೆಸ್ನ ಏಕೈಕ ಮುಸ್ಲಿಂ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಬಗ್ಗೆ ನಿಮಗೆಷ್ಟು ಗೊತ್ತು? ಇವರು ಯಾರು? ಇವರ ತಂದೆ ಏನಾಗಿದ್ರು? ಮನ್ಸೂರ್ ಕಾಂಗ್ರೆಸ್ನಲ್ಲಿ ನಿಭಾಯಿಸಿದ ಹುದ್ದೆಗಳೇನು? ಇವರ ಹೆಸರಲ್ಲಿರೋ ಆಸ್ತಿಗಳೆಷ್ಟು? ರಾಜ್ಯದಲ್ಲಿ ಮುಸ್ಲಿಂ ಸಂಸದರು ಕೊನೆಯದಾಗಿ ಆಯ್ಕೆ ಆಗಿದ್ದು ಯಾವಾಗ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಮನ್ಸೂರ್ ಅಲಿ ಖಾನ್ ಯಾರು? ಮನ್ಸೂರ್ ಅಲಿ ಖಾನ್ 1973ರಲ್ಲಿ ಜನಿಸಿದ್ರು. ತಂದೆ ರೆಹಮಾನ್ ಖಾನ್, ತಾಯಿ ಆಯೇಷಾ ರೆಹಮಾನ್. ಮನ್ಸೂರ್ಗೆ ಇಬ್ಬರು ಸಹೋದರಿಯರು, ಇಬ್ಬರು ಸಹೋದರರು ಇದ್ದಾರೆ. ಇವರ ಕುಟುಂಬ ಮೊದಲಿನಿಂದಲೂ ಶಿಕ್ಷಣ, ಸಾಮಾಜಿಕ, ರಾಜಕೀಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿತ್ತು. ಇವರ ತಂದೆ ಮಂಡ್ಯ ಮೂಲದವರಾಗಿದ್ದು ಕಾಂಗ್ರೆಸ್ ನಾಯಕರಾಗಿ ರಾಜಕೀಯದಲ್ಲಿ ಹೆಸರು ಮಾಡಿದ್ರು. ರಾಜ್ಯಸಭೆ ಸದಸ್ಯರಾಗಿ, ಉಪಸಭಾಪತಿಯಾಗಿ, ಕೇಂದ್ರದಲ್ಲಿ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವರಾಗಿಯೂ ಕೆಲಸ ಮಾಡಿದ್ದಾರೆ. ರಾಜಕೀಯ ಮಾತ್ರವಲ್ಲ, ಶಿಕ್ಷಣ, ಸಾಮಾಜಿಕ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಿದ್ದಾರೆ. ಇದಕ್ಕಾಗಿ ಹಲವಾರು ಗೌರವಗಳು ಕೂಡ ಸಂದಿವೆ. ಈಗ ಅವರಿಗೆ 85 ವರ್ಷ ವಯಸ್ಸಾಗಿದ್ದು ಅವರ ಮಕ್ಕಳು ಎಲ್ಲವನ್ನ ನಿಭಾಯಿಸುತ್ತಿದ್ದಾರೆ. ಅದರಲ್ಲೂ ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಅಂದಹಾಗೆ ಮನ್ಸೂರ್ ಅಲಿ ಖಾನ್ ಬೆಂಗಳೂರು ಯೂನಿವರ್ಸಿಟಿಯಿಂದ ಬಿಸಿನೆಸ್ ಮ್ಯಾನೇಜ್ಮೆಂಟ್ನಲ್ಲಿ ಡಿಗ್ರಿ ಪಡ್ಕೊಂಡಿದ್ದಾರೆ. ಮನ್ಸೂರ್ ಬಿಸಿನೆಸ್ ಕೋಟೆ ಹೇಗಿದೆ? ಮನ್ಸೂರ್ ಕುಟುಂಬ ಮೊದಲಿನಿಂದಲೂ ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ರಿಂದ ಮನ್ಸೂರ್ ಕೂಡ ಅದೇ ಕ್ಷೇತ್ರದಲ್ಲಿ ಮುಂದುವರಿದ್ರು. 2001ರಲ್ಲಿ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಸ್ಥಾಪಿಸಿದ್ರು. ನಂತರದಲ್ಲಿ ಇದು ಹಲವಾರು ಸ್ಕೂಲ್ಗಳಾಗಿ ಬದಲಾದವು. ಮನ್ಸೂರ್ ತಂದೆ ರೆಹಮಾನ್ 2000ನೇ ಇಸವಿಯಲ್ಲಿ ಕೆಕೆ ಎಜುಕೇಶನಲ್ ಚಾರಿಟಬಲ್ ಟ್ರಸ್ಟ್ ಶುರು ಮಾಡಿದ್ರು. ಇದರ ಮೂಲಕ ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡುತ್ತಾ ಬರಲಾಗಿದೆ. ಮನ್ಸೂರ್ ಈ ಸಂಸ್ಥೆಯಲ್ಲೂ ಕೆಲಸ ಮಾಡಿದ್ದಾರೆ. ಇದಲ್ಲದೆ ಕರ್ನಾಟಕ ಫೆಡರೇಷನ್ ಆಫ್ ಇಂಡಿಪೆಂಡೆಂಟ್ ಸ್ಕೂಲ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಮನ್ಸೂರ್ ಆಯ್ಕೆ ಆಗಿದ್ರು. ರಾಜಕೀಯದಲ್ಲಿ ಮನ್ಸೂರ್ ಅಲಿ ಖಾನ್ ತಂದೆಯಂತೆ ಮನ್ಸೂರ್ ಅಲಿ ಖಾನ್ ಕೂಡ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡು ಬಂದ್ರು. ವಿವಿಧ ಹುದ್ದೆಗಳನ್ನು ನಿಭಾಯಿಸಿದ್ರು. ಕರ್ನಾಟಕ ಕಾಂಗ್ರೆಸ್ನ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ನ ಕೋ ಚೇರ್ಮನ್ ಆಗಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೆಲಸ ಮಾಡಿದ್ರು. ಇದಾದ್ಮೇಲೆ 2022ರಲ್ಲಿ ರಾಜ್ಯಸಭೆ ಎಲೆಕ್ಷನ್ ನಡೆದಾಗ ಕಾಂಗ್ರೆಸ್ನ 2ನೇ ಅಭ್ಯರ್ಥಿಯಾಗಿ ಮನ್ಸೂರ್ ಕಣಕ್ಕೆ ಇಳಿದ್ರು. ಆದರೆ ಈ ಚುನಾವಣೆಯಲ್ಲಿ ಮನ್ಸೂರ್ ಅಲಿ ಖಾನ್ ಸೋಲು ಅನುಭವಿಸಿದ್ರು. ನಂತರ 2023ರಲ್ಲಿ ಎಐಸಿಸಿ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿ ತೆಲಂಗಾಣ ಚುನಾವಣಾ ಉಸ್ತುವಾರಿಯಾಗಿ ನೇಮಿಸಲಾಯಿತು. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ವಿನ್ ಆಗಿ ಸರ್ಕಾರ ರಚಿಸಿತು. ಇದು ಇವರ ರಾಜಕೀಯ ಓಟಕ್ಕೆ ಮತ್ತಷ್ಟು ಮೈಲೇಜ್ ಕೊಡ್ತು. ಈ ಸಲ ಬೆಂಗಳೂರು ಸೆಂಟ್ರಲ್ನಿಂದ ಮನ್ಸೂರ್ ಅಲಿ ಖಾನ್ಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ. ಇಲ್ಲಿ ಸತತವಾಗಿ 3 ಸಲ ವಿನ್ ಆಗಿರೋ ಹಾಲಿ ಸಂಸದ ಪಿಸಿ ಮೋಹನ್ ರನ್ನು ಮನ್ಸೂರ್ ಎದುರಿಸಲಿದ್ದಾರೆ. ಮನ್ಸೂರ್ ಆಸ್ತಿ ಮತ್ತು ಕುಟುಂಬ. ಮನ್ಸೂರ್ ಅಲಿ ಖಾನ್ ತಸ್ಬಿಯಾ ಖಾನ್ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ ಮೊಹಮ್ಮದ್ ಆಯನ್ ಖಾನ್ ಮತ್ತು ಮೊಹಮ್ಮದ್ ಅರ್ಹಾನ್ ಖಾನ್ ಅನ್ನೋ ಇಬ್ಬರು ಮಕ್ಕಳಿದ್ದಾರೆ. ಇನ್ನು ಆಸ್ತಿ ವಿಚಾರಕ್ಕೆ ಬಂದ್ರೆ ಇಡೀ ಕುಟುಂಬದ ಬಳಿ 118 ಕೋಟಿ 11 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 9 ಕೋಟಿ ರೂಪಾಯಿಯಷ್ಟು ಸಾಲ ಕೂಡ ಹೊಂದಿದ್ದಾರೆ. ಮನ್ಸೂರ್ ಬಳಿ 2 ಕೆಜಿ 257 ಗ್ರಾಂ ಚಿನ್ನ ಇದ್ರೆ ಪತ್ನಿ ಬಳಿ 3 ಕೆಜಿ 712 ಗ್ರಾಂ ಚಿನ್ನ ಇದೆ. ಇನ್ನುಳಿದಂತೆ ಕುಟುಂಬದ ಬಳಿ ಆಡಿ, BMW-ನಂತಹ ಐಷಾರಾಮಿ ಕಾರುಗಳು ಇವೆ. ಬೆಂಗಳೂರು ಸೆಂಟ್ರಲ್ ಮತ ಲೆಕ್ಕ ಹೇಗಿದೆ? ಬೆಂಗಳೂರು ಕೇಂದ್ರದಲ್ಲಿ ಮುಸ್ಲಿಮರು, ಬಲಿಜಿಗ ಮತ್ತು ಹಿಂದುಳಿದ ಸಮುದಾಯಗಳ ಮತಗಳು ನಿರ್ಣಾಯಕವಾಗಿವೆ. ಎಸ್, ಇಲ್ಲಿ ಮುಸ್ಲಿಮರು 6 ಲಕ್ಷ ಮತದಾರರಿದ್ರೆ ಕ್ರಿಶ್ಚಿಯನ್ನರು 2 ಲಕ್ಷದಷ್ಟಿದ್ದಾರೆ. ಅದೇ ರೀತಿ ಎಸ್ಸಿ 4 ಲಕ್ಷ ಮತದಾರರಿದ್ದು ಪ್ರಮುಖ ಪಾತ್ರ ವಹಿಸಲಿದ್ದಾರೆ. ಇನ್ನುಳಿದಂತೆ ಬಲಿಜಿಗ, ಗೊಲ್ಲ, ತಿಗಳರು, ಕುರುಬ, ವಿಶ್ವಕರ್ಮ, ಮಡಿವಾಳ, ಕಮ್ಮ ಮತ್ತು ಇತರೆ ಹಿಂದುಳಿದ ಸಮುದಾಯಗಳು ಸೇರಿ 6 ಲಕ್ಷ ಮತಗಳಿವೆ. ವಿಧಾನಸಭೆ ಕ್ಷೇತ್ರಗಳ ವಿಚಾರಕ್ಕೆ ಬಂದ್ರೆ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5ರಲ್ಲಿ ಕಾಂಗ್ರೆಸ್ ಮತ್ತು 3ರಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ. ರಾಜ್ಯದಲ್ಲಿ ಮುಸ್ಲಿಂ ಸಂಸದರ ಇತಿಹಾಸ. ರಾಜ್ಯದಲ್ಲಿ 12% ಮುಸ್ಲಿಂ ಜನಸಂಖ್ಯೆ ಇದ್ದಾರೆ.
ಆದ್ರೆ ಕಳೆದ 20 ವರ್ಷಗಳಿಂದ ಒಬ್ಬರು ಸಂಸದರಾಗಿ ಆಯ್ಕೆ ಆಗಿಲ್ಲ. ಪ್ರಮುಖ ಪಕ್ಷಗಳು ಕೆಲವರಿಗೆ ಟಿಕೆಟ್ ಕೊಟ್ಟಿದ್ರು, ಹಲವಾರು ಜನ ಪಕ್ಷೇತರವಾಗಿ ಸ್ಪರ್ಧಿಸಿದ್ರು, ವಿನ್ ಆಗಿಲ್ಲ. 2004ರಲ್ಲಿ ಇಕ್ಬಾಲ್ ಸಾರಾದ್ಗಿ ಗುಲ್ಬರ್ಗಾ ಕ್ಷೇತ್ರದಿಂದ ಸ್ಪರ್ಧಿಸಿ ವಿನ್ ಆಗಿದ್ದೇ ಲಾಸ್ಟ್. ಅವರೇ ರಾಜ್ಯದಲ್ಲಿ ಕೊನೆಯ ಮುಸ್ಲಿಂ ಸಂಸದರಾಗಿದ್ದಾರೆ. ಕಳೆದ 4 ಚುನಾವಣೆಯಲ್ಲಿ ಒಟ್ಟಾಗಿ ರಾಜ್ಯದಲ್ಲಿ 11 ಜನ ಮುಸ್ಲಿಮರಿಗೆ ಟಿಕೆಟ್ ನೀಡಲಾಗಿದೆ. 2004ರಲ್ಲಿ 4 2009, 2014ರಲ್ಲಿ ತಲಾ 3 ಮತ್ತು 2019ರಲ್ಲಿ ಒಬ್ಬ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ನೀಡಲಾಗಿತ್ತು. ಈ ಸಲವೂ ಕಾಂಗ್ರೆಸ್ನಿಂದ ಒಬ್ಬರಿಗೆ ಟಿಕೆಟ್ ನೀಡಲಾಗಿದೆ. ಆದ್ರೆ ಬಿಜೆಪಿ ಈ 4 ಚುನಾವಣೆಗಳಲ್ಲಿ ಒಬ್ಬ ಮುಸ್ಲಿಂ ವ್ಯಕ್ತಿಗೆ ಟಿಕೆಟ್ ನೀಡಿಲ್ಲ. ಫ್ರೆಂಡ್ಸ್, ಇದು ಬೆಂಗಳೂರು ಕೇಂದ್ರದಲ್ಲಿ ಸ್ಪರ್ಧಿಸಿರೋ ಮನ್ಸೂರ್ ಅಲಿಖಾನ್ ಬಗ್ಗೆ, ರಾಜ್ಯದಲ್ಲಿ ಮುಸ್ಲಿಂ ಸಂಸದರ ಇತಿಹಾಸದ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.